ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಸಮೀಕ್ಷೆಗೆ ಬಂದ ಅಧಿಕಾರಿಗಳಿಗೆ ಪೊರಕೆ ಏಟನ್ನು ಕೊಟ್ಟಿದ್ದಾರೆ. ಪೊರಕೆ ಏಟನ್ನು ಕಲ್ಲು ದೊಣ್ಣೆಗಳಿಂದ ಅಟ್ಟಾಡಿಸ್ಕೊಂಡು ಹೋಗಿದ್ದಾರೆ ಗ್ರಾಮಸ್ಥರು ಜಮೀನೊಳಗಡೆ. ಪೊಲೀಸ್ ಭದ್ರತೆಯ ಮಧ್ಯೆಯೂ ಕೂಡ ಅಧಿಕಾರಿಗಳಿಗೆ ಪೊರಕೆ ಏಟು ಬಿದ್ದಿದೆ. ಪೊಲೀಸರಿದ್ರೂ ಕೂಡ ಹೋಗಿ ಕೊಟ್ಟ ಬಿಟ್ಟಿದ್ದಾರೆ ಎರಡು. ಬಟ್ ಅವರು 487-88 ದಿನಗಳಾಯಿತು ನಿರಂತರವಾಗಿ 1-1.5 ವರ್ಷದಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾರು ಕೇಳಿಸ್ಕೊಳ್ತಾ ಇಲ್ಲ ನಮ್ಮ ಮಾತು ಅನ್ನುವಂಥದ್ದು ಅವರ ಆರೋಪ. ಅಲ್ಲಾಡ್ ಹಾಕೊಳ್ರು, ಅಲ್ಲೇ ಅಲ್ಲಾಡ್ ಹಾಕೊಳ್ರು, ಓಯ್ ಆ ಕಡೆ ಹಾಕೊಳ್ರು, ಅಲ್ಲಾಡ್ ಹಾಕೊಳ್ರು. ಕಳ್ಸೋಣ, ಕಳ್ಸ್ರಿ ಅವ್ರನ್ನ, ವಿಡಿಯೋ ಮಾಡ್ಕೋತೀವಿ, ಕಳ್ಸ್ರಿ. ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೇನೆ ನಾಂದಿಯನ್ನು ಆಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ಹಗ್ಗ ಜಗ್ಗಾಟ. ಅಷ್ಟೊಂದು ವಿರೋಧಗಳಿದೆ, ಅಷ್ಟೊಂದು ರೈತರು ಬೇಡ ಅಂತ ಹೇಳ್ತಾ ಇದ್ರು ಕೂಡ ಯಾಕೆ ನಾವಲ್ಲಿ ಮಾಡೇ ತಿರ್ತೀವಿ ಅನ್ನುವಂಥ ಹಠವನ್ನ ಸರ್ಕಾರ ತೆಗೆದುಕೊಳ್ತಾ ಇದೆ ಅಂತ ಎಲ್ಲವೂ ಹೇಳ್ತಾ ಇದ್ದೀವಿ. ಎಷ್ಟು ಜನ ಅದ್ರ ಪರವಾಗಿದ್ದಾರೆ, ಎಷ್ಟು ಜನ ವಿರೋಧವಾಗಿದ್ದಾರೆ ಅಂತ ಹೇಳಿ. ಸ್ಥಳೀಯರು ಹೇಳ್ತಾ ಇರೋದು 75-80% ರೈತರು ಅದರ ವಿರೋಧವಾಗೇ ಇದ್ದಾರೆ. ಕೇವಲ 20-25% ಮಾತ್ರ ಅದರ ಪರವಾಗಿ ನಿಂತ್ಕೊಂಡಿದ್ದಾರೆ. ಸೊ ನಮಗೆಲ್ಲ ಬೇಡ, ನಾವು ಇದರಿಂದ ಬದುಕು ಕಟ್ಕೊಂಡಿದ್ದೀವಿ, ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅನ್ನುವಂಥದ್ದನ್ನು ನಾವು ದುಡ್ಕೊಂಡು ತಿಂತೀವಿ ಇದರಲ್ಲೇನೆ, ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ರೆ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ನಾವು ಮಾಡೇ ತೀರ್ತೀವಿ ಅಂತ ಹೋಗ್ತಾ ಇದೆ. ಇವತ್ತು ಸರ್ವೆಗೆ ಹೋದಂಥವರಿಗೆ ಪೊರಕೆ ಏಟನ್ನು ಸ್ಥಳೀಯರು ಕೊಟ್ಟಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಇದು ಇನ್ನೂ ಹಂತಕ್ಕೆ ಬೇರೆ ರೀತಿಯಲ್ಲೇ ಹೋದಂಗೆ ಕಾಣಿಸುತ್ತೆ. ಈಗ ಸದ್ಯಕ್ಕೆ ಪೊರಕೆ ಇಟ್ಕೊಂಡಿದ್ದಾರೆ, ಮತ್ತೆ ಬೇರೆ ಹೆಚ್ಚು ಕಡಿಮೆ ಆದರೆ ಅನಾಹುತ ಆಗುತ್ತೆ. ಈ ಬಗ್ಗೆ ಇನ್ನೊಂದು ಸಲ ಸರ್ಕಾರ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಯಾಕೆ ಮಾಡೇ ತೀರಬೇಕು ಅನ್ನುವಂಥ ಹಠ ಸರ್ಕಾರಕ್ಕೆ? ಯೋಚನೆ ಮಾಡಬೇಕು, ಮರುಪರಿಶೀಲನೆ ಮಾಡ್ಕೊಳ್ಳಿ, ಎಲ್ಲಿ ಸಾಧ್ಯ ಆಗುತ್ತೆ ನೋಡಿ, ಅಲ್ಲೇ ಮಾಡಬೇಕು ಅನ್ನುವಂಥ ಹಠ ಯಾಕೆ? ಸುತ್ತಮುತ್ತಲೂ ಬೆಂಗಳೂರಿನಲ್ಲಿ ಬೇರೆ ಬೇರೆ ಜಾಗಗಳಿದ್ದಾವೆ, ಅವುಗಳನ್ನು ನೋಡಿ, ಕನೆಕ್ಟಿವಿಟಿ ನೋಡ್ಕೊಳ್ಳಿ. ಅವ್ರು ಬೇಡ ಅಂತಿದ್ದಾರೆ ಅಂದಮೇಲೆ ಯಾಕೆ? ನನ್ನ ಸಹೋದ್ಯೋಗಿ ವಿನಯ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿನಯ್, ಘಟನಾ ಸ್ಥಳದಲ್ಲಿ ಇವತ್ತು ಏನಾಯಿತು? ಅರುಣ್, ಬಿಡದಿ ರೈತರ ಜಟಾಪಟಿ ಸಾಕಷ್ಟು ತೀವ್ರಗೊಂಡಿರುವಂತದ್ದು. ಇವತ್ತು ಟೌನ್ಶಿಪ್ ಯೋಜನೆಯನ್ನ ಒಂದು ಸರ್ವೆ ಮಾಡಬೇಕು ಅಂತ ಜಿಬಿಡಿ ಅಧಿಕಾರಿಗಳು ಬಂದಿರುವಂತದ್ದು. ಆ ನಿಟ್ಟಿನಲ್ಲಿ ಈ ಒಂದು ಸರ್ವೆಗೆ ಗ್ರಾಮಸ್ಥರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೈತರು ಅಧಿಕಾರಿಗಳಿಗೆ ಪೊರಕೆ ಏಟನ್ನ ನೀಡುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಯೋಜನೆಗೆ ನಾವು ಭೂಮಿಯನ್ನ ಕೊಡೋದಿಲ್ಲ ಅನ್ನೋ ಒಂದು ಮಾತನ್ನ ಆಗ್ಲಿಂದ ಕೂಡ ರೈತರು ಪಟ್ಟು ಹಿಡಿದಿರುವಂತದ್ದು. ಹಾಗಾಗಿ ಇವತ್ತು ಏನು JNC ಸರ್ವೆ ಮಾಡ್ಲಿಕ್ಕೆ ಅಧಿಕಾರಿಗಳು ಬಂದ್ರು, ಜಿಬಿಡಿ ಅಧಿಕಾರಿಗಳು ಸ್ಥಳಕ್ಕೆ ಬಂದ ಸಂದರ್ಭದಲ್ಲಿ ಅವರಿಗೆ ತಡೆ ಒಡ್ಡಿ ಅಧಿಕಾರಿಗಳು ಹಾಗೂ ಪೊಲೀಸರಿಗೆ ಗೇರವ್ ಹಾಕುವಂತ ಕೆಲಸವನ್ನು ಕೂಡ ಇವತ್ತು ರೈತರು ಮಾಡಿರುವಂತದ್ದು. ದಿನ ದಿನಕ್ಕೂ ಕೂಡ ಬಿಡದಿ ರೈತರ ಹೋರಾಟ ತೀವ್ರಗೊಳ್ತಾ ಇದೆ. ಸರ್ಕಾರವು ಕೂಡ ಒಂದ್ ರೀತಿ ಹಠ ಸಾಧಿಸುವಂತ ನಿಟ್ಟಿನಲ್ಲೂ ಕೂಡ ಯೋಜನೆಯನ್ನ ಮುಂದುವರಿಸಲೇಬೇಕು ಅನ್ನೋ ಒಂದು ಸಾಕಷ್ಟು ಪ್ರಕ್ರಿಯೆಗಳನ್ನ ಮುಂದುವರಿಸಿದೆ. ಇದರ ನಡುವೆ ರೈತರು ಅಧಿಕಾರಿಗಳಿಗೆ ಸ್ಥಳದಲ್ಲಿ ಪೊರಕೆಯಿಂದ ಹೊಡೆದು ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನ ಕೊಡೋದಿಲ್ಲ, ನಮ್ಮ ಭೂಮಿಯನ್ನ ಸರ್ವೆ ಮಾಡಬೇಡಿ ಅನ್ನೋ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಪೊಲೀಸರು ಹಾಗೂ ರೈತರ ನಡುವೆ ಸಾಕಷ್ಟು ವಾಗ್ವಾದ ಕೂಡ ಏರ್ಪಟ್ಟಿರುವಂತದ್ದು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದೆ. ಹೆಚ್ಚಿನ ಪೊಲೀಸರನ್ನು ಕೂಡ ನಿಯೋಜನೆ ಮಾಡ್ಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ. ASP ರಾಮಚಂದ್ರಪ್ಪ ನೇತೃತ್ವದಲ್ಲೂ ಕೂಡ ಪೊಲೀಸ್ ಭದ್ರತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಇನ್ನು ರೈತರು ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಅರುಣ್. ಓಕೆ ವಿನಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.